ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮತ್ತು ನಮ್ಮ ಜನತೆಯಲ್ಲಿ STR ರೋಡ್ ಏನಿದೆ ಆ ನೊಂದ ರೈತ ಮಹೇಶ ನಾನು ಮಾತಾಡೋದೇನೆಂದರೆ, ನೋಡಿ, ನಾವೇನು ಯಾವ ರೋಡು ಕೇಳಿರಲಿಲ್ಲ. ಡಾಬಸ್ಪೇಟೆಯಿಂದ ಮಾಗಡಿ, ರಾಮನಗರ, ಕನಕಪುರ, ಆನೇಕಲ್ಲು, ಸೂಲಿಬೆಲೆ, ಹೊಸಕೋಟೆ ಈ ಕಡೆ ತಮಿಳ್ನಾಡಿಗೆ ಕೃಷ್ಣಗಿರಿ ಕನೆಕ್ಟ್ ಆಗೋಂಗೆ ಒಂದು ರೋಡ್ ಮಾಡ್ತೀವಿ ಅಂತ 2021ರಲ್ಲಿ ಒಂದು 4-1 ನೋಟಿಸ್ ಕೊಟ್ಟರು ಸೆಂಟ್ರಲ್ ನ್ಯಾಷನಲ್ ಹೈವೇಯಿಂದ. ಅದು ಭಾರತ್ಮಾಲಾ ಯೋಜನೆ ಅಡಿ 2022ರಲ್ಲಿ ಫೈನಲ್ ನೋಟಿಸ್ ಕೊಟ್ಟರು. ಆ ಟೈಮಲ್ಲಿ ಪಾಪ ಸುಮಾರು ಜನರಿಗೆ ತುಂಬ ಕಷ್ಟಗಳಿದ್ದೋ, ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಇದ್ದೋ. ಆ ಟೈಮಲ್ಲಿ ಏನು ಮಾಡಿದ್ರು, ಜನಗಳು ಮಾಮೂಲಿಯಾಗಿ ತಮ್ಮ ಕಷ್ಟ ತೀರ್ಸ್ಕೊಳ್ಳೋಕ್ಕೆ ಮಾರಾಟಕ್ಕೆ ಹೊಂಟಿದ್ರು ಜಮೀನನ್ನ. ಸಬ್ ರಿಜಿಸ್ಟ್ರ್ ಆಫೀಸಿಂದ ಒಂದು ನೋಟಿಸ್ ಬಂತು, ಮಾರಬೇಡಿ ಜಮೀನನ್ನ ಅಂತ. ಆಮೇಲೆ ಜನ ಏನು ಮಾಡಿದ್ರು, ಕಂಪನ್ಸೇಷನ್ ಬರ್ತಲ್ಲ ಅಂತ ಕಾದರು. ಇಲ್ಲೂವರೆಗೂ ₹1 ಬರಲಿಲ್ಲ. ಇದ್ರ ಬಗ್ಗೆ ಎಷ್ಟೋ ವಿಡಿಯೋ ಮಾಡಿ ಹಾಕಿದ್ದೀನಿ. ಪಾಪ ರೈತರು ಎಲ್ಲ ನಾಯಕರು ಮನೆ ಬಾಗಿಲಿಗೂ ಹೋದರು. ಕುಮಾರಸ್ವಾಮಿ ಮನೆ ಬಾಗಿಲಿಗೆ, ಕುಮಾರಸ್ವಾಮಿ ಅವ್ರ ಮನೆ ಬಾಗಿಲು ತುಂಬ ಒಂದೂವರೆ ವರ್ಷದಿಂದ ಹೋಗ್ತಾವ್ರೆ. ಡಾಕ್ಟ್ರು ಮಂಜುನಾಥ್ MP ಅವ್ರ ಮನೆಗೂ ಹೋಗ್ತಾವ್ರೆ. ನಮ್ಮ ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಮಂಜುನಾಥ್ ಅವರು ಎಷ್ಟೋ ಸರಿ ರಿಕ್ವೆಸ್ಟ್ ಮಾಡ್ಕೊಂಡವ್ರೆ. ನಿತಿನ್ ಗಡ್ಕರಿ ಹತ್ರ ಹೋಗಿ, ಅಮಿತ್ ಶಾ, ಮೋದಿಯವ್ರ ಹತ್ರ ಎಲ್ಲ ಹೋಗಿ ನಮ್ಮ ರೈತರ ಕಷ್ಟಗಳು ಹೇಳ್ಕೊಂಡು ಬಗೆಹರಿಸ್ಕೊಡಿ. ಇವತ್ತು ರೈತರ ಪರಿಸ್ಥಿತಿ ಏನಾಗದೆ, ಇಲ್ಲ ನೇಣು ಹಾಕೋಬೇಕು, ಇಲ್ಲ ಜಮೀನು ಮನೆ ಎಲ್ಲ ಮಾರ್ಕೊಂಡು ಬೀದಿ ಪಾಲಾಗಬೇಕು ಅಂತ ಪರಿಸ್ಥಿತಿ ಬಂದದೆ. ದಯವಿಟ್ಟು ಇದೊಂದು ಪರಿಹಾರ ಕೊಡಿಸ್ಕೊಡಿ, ಅದನ್ನ ಇದು ಮಾಡಿಕೊಡಿ ಅಂತ ಕೇಳ್ಕೊತಾವ್ರೆ. ಆದರೂ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೋ ನಮ್ಮ ಮೋದಿಯವರು ಈ ನಮ್ಮ ಭಾಗದ ರೈತರ ಕಡೆಗೆ ಒಲವು ತೋರ್ತಾ ಇಲ್ಲ. ನೋಡಿ, 1-2-3 ಸಾವಿರ ಕುಟುಂಬದ್ದು ಜಮೀನು ಈ ರಸ್ತೆಗೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಯಾಕೆ ಕಾಳಜಿ ಇಲ್ಲ? ಎಷ್ಟು ತೊಂದರೆ ಅನುಭವಿಸ್ತಾವ್ರೆ. ಏನು ಮಾಡಬೇಕೀಗ? ಮೋದಿಯವರು ಒಪ್ತಾ ಇಲ್ಲ, ಮೋದಿಯವರು ಸೈನ್ ಆಗ್ತಿಲ್ಲ. ಸೆಷನ್ನಲ್ಲಿ ಈಗ ಆಗ್ತದೆ, ನಾಳೆ ಆಗ್ತದೆ ಅಂದರೆ ಏನು ಮಾಡಬೇಕು ರೈತರುಗಳೆಲ್ಲ? ಏನು ಮಾಡಬೇಕು ನೋಡಿ, ಹೇಳ್ತೀನಿ. ನಿಜವಾಗ್ಲೂ ರೈತರುಗಳು ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ಯಾಕೆ ಸೆಂಟ್ರಲ್ಗೆ ಯಾಕೆ ನಮ್ಮ ಏನು ಇಡೀ ದೇಶನೇ, ಪ್ರಪಂಚನೇ ಮೋದಿಯವ್ರು ಮೆಚ್ಕೊಳ್ತಿದೆ, ರೈತರ ಪರವಾಗಿ ಅಂತ ಹೇಳ್ತದೆ. ಆದರೆ ಮೋದಿಯವ್ರಿಗೆ ಯಾಕೆ ಇದು ಕಾಣಿಸ್ತಾ ಇಲ್ಲ? ನಮ್ಮ ಭಾಗದ ರೈತರ ಕಷ್ಟ ಕಾಣಿಸ್ತಿಲ್ವ? ಎಷ್ಟು ಸತಿ ಮನವಿ ಮಾಡ್ಕೊಂಡು ಪಾಪ ಡಾಕ್ಟ್ರು ಅವ್ರ ಪಾಪ ನಮ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಹೋಗಿ ಹೇಳಿ ಕುಮಾರಣ್ಣ ಸತಿ ಎಷ್ಟು ಸತಿ ಹೇಳಿ. ಇನ್ನು ದೇವೇಗೌಡರು ಮಾಜಿ ಪ್ರಧಾನಿಯವರು ಹೇಳಿದ್ದಾರೆ, ಅವ್ರಿಗೂ ಬೆಲೆನೇ ಇಲ್ವಾ? ನಮ್ಮ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 1-2 ಸತಿ ಹೇಳಿದ್ರು. ಏನು ಮಾಡಬೇಕು ಈ ರೈತರ ಕಷ್ಟ? ಏನು ಮಾಡಬೇಕು? ರೈತರು ಯಾರಿಗೆ ಹೇಳ್ಕೋಬೇಕು? ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಮ BJP ಸರ್ಕಾರಕ್ಕೆ, ಸೆಂಟ್ರಲ್ಲಿ ಮೋದಿಯವ್ರಿಗಾಗಲಿ? ಈ ರೈತರುಗಳು ಏನು ಮಾಡಬೇಕು? ನಿಜವಾಗ್ಲೂ ಸ್ವಾಮಿ, ನೀವು ರೈತರಿಗೆ ಇದು ಮಾಡಲ್ಲ ಅಂದರೆ ಒಂದಲ್ಲ ಒಂದು ದಿನ ತಕ್ಕ ಪಾಠ ಕಲಿಸ್ತಾರೆ ನೋಡಿ.